ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ನನ್ನ ವೀಡಿಯೋಗೆ ಲೈಕ್ ಮಾಡ್ತಿದ್ದೀರಾ, ಭಗವಂತ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾರೆ ಅಂತ ಅನ್ನೋದು ನನ್ನ ನಂಬಿಕೆ. ಓಕೆನಾ? ಯಾಕಂದರೆ ಈಗಿನ ಕಾಲದಲ್ಲಿ ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತೀನಿ ಅಂತ ಅನ್ನೋರು ತುಂಬಾ ರೇರು ಅಲ್ವಾ ಗಾಯ್ಸ್? ಯಾಕಂದರೆ ಈಗಿನ ಕಾಲದಲ್ಲಿ ನಾನು ಮಾತ್ರ ಚೆನ್ನಾಗಿರಬೇಕು, ನಾನು ಮಾತ್ರ ಬದುಕಬೇಕು ಅನ್ನೋರೇ ಜಾಸ್ತಿ ಅಲ್ವಾ? ಸೊ ಅಂಥದ್ರಲ್ಲಿ ನೀವು ಏನೋ ಒಂದು ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತಿದ್ದೀರಾ, ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತಂದರೆ ಭಗವಂತ ನಿಜವಾಗ್ಲೂ ಖಂಡಿತವಾಗ್ಲೂ ನಿಮಗೆ ಒಳ್ಳೇದನ್ನ ಮಾಡ್ತಾರೆ. ಸರಿನಾ? ಹೊಸದಾಗಿ ನನ್ನ ಚಾನಲ್ ನೋಡೋರು ಹೇಗೆ ಮೇಡಮ್ ನಾವು ಒಂದು ಲೈಕ್ ಕೊಟ್ಟ ತಕ್ಷಣವೇ ಈ ರೀತಿ ನಾವು ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳಬಹುದು. ಡೈಲಿ ನನ್ನ ವೀಡಿಯೋ ನೋಡ್ತಾ ಇರೋರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಹೊಸದಾಗಿ ನನ್ನ ಚಾನಲ್ ನೋಡೋರು ಇರ್ತಾರಲ್ವಾ, ಅವ್ರಿಗೂ ಗೊತ್ತಾಗಲಿ ಅಂತ ಹೇಳ್ತೀನಿ ಅಷ್ಟೇ. ತುಂಬ ಲಾಂಗ್ ಏನು ಹೇಳಲ್ಲ, ಶಾರ್ಟಾಗಿ ಹೇಳ್ತೀನಿ ಅಷ್ಟೇ. ಸೊ ಏನಂದರೆ ಗಾಯ್ಸ್, ನೀವು ಒಂದು ಲೈಕ್ ಕೊಡೋದ್ರಿಂದ ವೀಡಿಯೋ ಅನ್ನೋದು ಲೀಕ್ ಆಗುತ್ತೆ, ಆಯಿತಾ? ನಿಮ್ಮ ಥರ ಕಷ್ಟದಲ್ಲಿ ಇರೋರು ತುಂಬ ಜನ ಇರ್ತಾರೆ. ಅದೇನೋ ಒಂದು ನಮ್ಮ ಕಡೆಯಿಂದ ಅವ್ರಿಗೆ ಏನೋ ಒಂದು ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಲೈಕ್ ಕೊಡಿ ಅಂತ ಹೇಳೋದು. ನಿಜವಾಗ್ಲೂ ವ್ಯೂಸ್ಗಾಗಲಿ, ಕಮೆಂಟ್ಸ್ಗಾಗಲಿ, ಲೈಕ್ಸ್ಗಾಗಲಿ ನಾನು ಹೇಳಲ್ಲ. ಯಾಕಂದರೆ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ? ಸುಮ್ಮನೆ ನನಗೇನು ಗೊತ್ತು ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡೋದ್ರಿಂದ ಗಾಯ್ಸ್ ಏನೋ ಒಂದು ನಿಮಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಲ್ವಾ? ಸೊ ಏನಂದರೆ ದೇವರು ನನಗೂ ಕೂಡ ಒಳ್ಳೇದು ಮಾಡ್ತಾರೆ. ಹಾಗೆಯೇ ನೀವು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾದರೆ ದೇವರು ನಿಮಗೂ ಕೂಡ ಒಳ್ಳೇದು ಮಾಡ್ತಾರೆ. ಲೈಕ್ಸ್ ಅನ್ನೋದು ಕಮ್ಮಿ ಆಗಿದೆ, ದಯವಿಟ್ಟು ಆ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತೀನಿ, ಒಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಓಕೆನಾ? ಸೊ ಬನ್ನಿ, ತಡ ಮಾಡ್ದೇ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಓಕೆನಾ? ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋರಿಗೆ ವೆಲ್ಕಮ್ ಹೇಳ್ತೀನಿ ನನ್ನ ಚಾನಲ್ಗೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಇಲ್ಲ ಲೈಕ್ ಕೊಡೋಕ್ಕಾಗಲಿ ಕಾಸು ಕೊಡಬೇಕಾಗಾಯ್ಸ್ ಇಲ್ಲ ಅಲ್ವಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಓಕೆನಾ? ಕಷ್ಟ ಅಂತ ಬಂದರೆ ಗಾಯ್ಸ್, ಮನುಷ್ಯ ನಿಜವಾಗ್ಲೂ ನಾನು ನೋಡಿರೋ ಪ್ರಕಾರ ಕೆಲವೊಬ್ಬರು ಆ ಕಷ್ಟನ ತಡ್ಕೊಳಕ್ಕಾಗದೇ ಸೂಸೈಡ್ ಮಾಡ್ಕೊಂಡಿರೋರು ಕೂಡ ಇದ್ದಾರೆ. ಅಂದರೆ ಒಂದು ಸಾಲನ ಮಾಡ್ಕೊತಾರೆ. ಅವರು ಬೇಕು ಅಂತ ಸಾಲ ಯಾರು ಕೂಡ ಮಾಡೋದಿಲ್ಲ ಅಲ್ವಾ? ಏನೋ ಒಂದು ಅನಿವಾರ್ಯ, ಯಾವುದೋ ಒಂದು ಕಷ್ಟದ ಪರಿಸ್ಥಿತಿ ನಿಮಗೆ ಆ ರೀತಿ ಸಾಲನ ಮಾಡೋ ಥರ ಮಾಡಿಬಿಡುತ್ತೆ, ಆಯಿತಾ? ಬೇಕು ಅಂತ ಯಾರು ಕೂಡ ಸಾಲ ಮಾಡೋದಿಲ್ಲ ಅಲ್ವಾ? ಸೊ ಅಲ್ಲಿ ಸಾಲನ ತೀರ್ಸೋಕ್ಕಾಗದೇ ದಾರಿಗಳು ಸಿಗದೇ ತುಂಬ ಜನ ಕಂಗಾಲಾಗಿರ್ತಾರೆ ಅಲ್ವಾ? ಕೆಲವ್ರು ಏನು ಮಾಡ್ತಾರೆ ಅಂದರೆ, ಎಷ್ಟೇ ಕಷ್ಟ ಬಂದರೂ ನಾನು ಎದುರಿಸ್ತೀನಪ್ಪ ದೇವರೇ, ನನಗೆ ಎದುರಿಸೋ ಶಕ್ತಿ ಕೊಡಪ್ಪ ಅಂತ ಕೆಲವರು ದೇವ್ರ ಹತ್ರ ಕೇಳಿಕೊಂಡು ಆ ಕಷ್ಟನ ಎದುರಿಸ್ತಾರೆ. ಆದರೆ ಇನ್ನು ಕೆಲವರು ತುಂಬಾ ಸಾಫ್ಟ್ ಇರ್ತಾರೆ ನೋಡಿ. ಅವ್ರೇನಂದರೆ ನಮ್ಮ ಕೈಲಿ ಆಗ್ತಾಯಿಲ್ಲ ಕಷ್ಟನ, ಈ ರೀತಿ ಕಷ್ಟಗಳೆಲ್ಲ ತಡ್ಕೊಳಕ್ಕೆ ನಮ್ಮ ಕೈಲಿ ಆಗ್ತಾಯಿಲ್ಲ, ಅಂದರೆ ಸಾಲ ಬಾಧೆ ಜಾಸ್ತಿ ಆಗಿದೆ, ಸಾಲ ಬಾಧೆ ಅನ್ನೋದು ನನಗೆ ಕಾಡ್ತಾ ಇದೆ ಅಂತ ಸ್ವಲ್ಪ ಜನ ಸೂಸೈಡ್ ಮಾಡ್ಕೊಂಡಿರೋರು ಇದ್ದಾರೆ. ಯಾಕಂದರೆ ನಾನು ನನ್ನ ಕಣ್ಮುಂದೆ ನೋಡ್ದಿದ್ದೀನಿ ಅದನ್ನು, ಆಯಿತಾ? ಯಾಕೆ ನಿಮ್ಗೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಹೇಳಿ ಆಗಬಾರ್ದು ಗೈಸ್ ಯಾವತ್ತು ಜೀವನದಲ್ಲಿ ಅಷ್ಟೇ. ಕಷ್ಟ ಅನ್ನೋದು ಮನುಷ್ಯಂಗೆ ಬರ್ದೇ ಮರಕ್ಕೆ ಬರುತ್ತಾ? ಇಲ್ಲ ಅಲ್ವಾ? ಸೊ ಕಷ್ಟ ಅಂತ ಬಂದಮೇಲೆ, ದೇವರು ಕಷ್ಟ ಅಂತ ಕೊಟ್ಟ ಮೇಲೆ ನಮಗೆ ಅದನ್ನು ಈ ರೀತಿ ಕೆಲವೊಂದು ಅಂದರೆ ರೆಮಿಡಿಗಳನ್ನ ಮಾಡೋ ಮುಖಾಂತರ ದೇವರು ನಮಗೆ ಕಷ್ಟ ಅಂತ ಕೊಟ್ಟ ಮೇಲೆ ಈ ರೀತಿ ಒಂದು ರೆಮಿಡಿಗಳನ್ನು ಕೂಡ ತಿಳಿಸ್ಕೊಟ್ಟಿರ್ತಾರೆ, ಆಯಿತಾ? ಮನುಷ್ಯನ ಏಳಿಗೆಗೆ ಅಂತಲೇ ಪರಿಹಾರ ಶಾಸ್ತ್ರ ಆಗಿರಬಹುದು, ಹಾಗೆಯೇ ಸಿದ್ಧಿಶಾಸ್ತ್ರ ಆಗಿರಬಹುದು. ಈ ರೀತಿ ಪರಿಹಾರ ಶಾಸ್ತ್ರ, ಸಿದ್ಧಿಶಾಸ್ತ್ರದಲ್ಲಿ ಕೆಲವೊಂದು ರೆಮಿಡಿಗಳನ್ನ ಕೆಲವೊಂದು ರೆಮಿಡಿಗಳನ್ನ ತಿಳಿಸ್ಕೊಟ್ಟಿರ್ತಾರೆ, ಆಯಿತಾ? ಸೊ ನಾವು ಅದನ್ನು ನೋಡಿಕೊಂಡು ನಮ್ಮ ಕಷ್ಟಗಳನ್ನ ತೀರಿಸ್ಕೊಳ್ಬೇಕು, ಆಯಿತಾ? ಸುಮ್ಮನೆ ಹೇಳಿ ಥರ ನಾವು ಹೇಳಿತನನ ತೋರಿಸ್ಬಾರ್ದು ಅಲ್ವಾ? ಯಾಕಂದರೆ ನಮ್ಮನ್ನ ನಂಬ್ಕೊಂಡು, ಈಗ ಒಂದು ಗಂಡಸಾಗಿದ್ದರೆ ನಮ್ಮನ್ನ ನಂಬ್ಕೊಂಡು ಹೆಂಡ್ತಿ ಮಕ್ಕಳಿದ್ದಾರೆ ಅನ್ನೋರು ಇರ್ತಾರೆ. ಇಲ್ಲ ಅಂತಂದರೆ ಹೆಂಗಸಾಗಿದ್ದರೆ ಗಂಡ ಇರೋದಿಲ್ಲ, ನಮ್ಮ ಮಕ್ಕಳು ನಮಗೋಸ್ಕರ ನಂಬ್ಕೊಂಡಿದ್ದಾರೆ ಅಂತವರು ಇರ್ತಾರೆ, ಆಯಿತಾ? ಇನ್ನು ಅಪ್ಪ ಅಮ್ಮ ಇಬ್ಬರು ಇದ್ದರೂ ಕೂಡ ಅವ್ರಿಗೂ ಕೂಡ ಈ ಥರ ಕಷ್ಟ ಬರ್ತಾ ಇರುತ್ತೆ. ಇಬ್ಬರು ವರ್ಕಿಂಗಲ್ಲಿ ಇರ್ತಾರೆ, ನಂಬ್ಕೊಂಡು ನಮ್ಮ ಮಕ್ಕಳಿದ್ದಾರೆ. ಈ ರೀತಿ ನೀವು ಯೋಚನೆನ ಮಾಡಬೇಕು ಅಲ್ವಾ? ಹೇಳಿತನ ಕೆಲಸನ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಇಲ್ಲ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಕೆಲವೊಂದು ಈ ರೀತಿ ಪದಾರ್ಥಗಳನ್ನ ನಾವು ಡೈಲಿ ಮನೆಯಲ್ಲೇ, ನನ್ನ ಚಾನಲಲ್ಲಿ ಏನಂದರೆ ಗಾಯ್ಸ್, ನಾವು ಡೈಲಿ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ರೆಮಿಡಿಗಳನ್ನ ನಾನು ಹೇಳೋದು, ಆಯಿತಾ? ತುಂಬ ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳನ್ನ ನಾನು ಯಾವುದೂ ಹೇಳೋದಿಲ್ಲ. ಆ ಪೂಜೆ ಮಾಡಿಸಿ, ಈ ಪೂಜೆ ಮಾಡಿಸಿ ಅಂತ ಎಲ್ಲೆಲ್ಲೋ ಹೋಗಿ ಶಾಸ್ತ್ರಗಳನ್ನ ಕೇಳ್ತೀರಾ. ಅವಾಗೆಲ್ಲ ಏನು ಹೇಳ್ತಾರೆ ಹೇಳಿ, ಇಷ್ಟು ದುಡ್ಡು ಖರ್ಚಾಗುತ್ತೆ, ಈ ರೀತಿ ಪೂಜೆಗಳನ್ನ ಮಾಡಿ, ಆ ರೀತಿ ಪೂಜೆಗಳನ್ನ ಮಾಡಿ ಅಂತ ಹೇಳ್ತಾರೆ ಅಲ್ವಾ? ಕೆಲವೊಬ್ಬರು ದುಡ್ಡಿರೋರು ಏನು ಮಾಡ್ತಾರೆ ಅಂದರೆ ಗಾಯ್ಸ್, ದುಡ್ಡನ್ನ ಕೊಟ್ಬಿಟ್ಟು ಪೂಜೆಗಳನ್ನ ಮಾಡಿಸ್ಕೊಳ್ತಾರೆ. ಅಂದರೂ ಕೂಡ ಅವ್ರಿಗೆ ಒಬ್ಬೊಬ್ರಿಗೆ ಒಳ್ಳೇದಾಗುತ್ತೆ, ಒಬ್ಬೊಬ್ಬರಿಗೆ ಒಳ್ಳೇದಂತೂ ಆಗಿರೋದಿಲ್ಲ ಅಲ್ವಾ? ಸುಮ್ಮನೆ ಯಾಕೆ ದುಡ್ಡನ್ನ ವೇಸ್ಟ್ ಮಾಡ್ತೀರಾ ಅಲ್ವಾ? ದುಡ್ಡು ಅನ್ನೋದು ಈಗಿನ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟು
ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ದುಡ್ಡನ್ನ ಖರ್ಚು ಮಾಡೋಕ್ಕಂತೂ ಹೋಗಬೇಡಿ. ಈ ರೀತಿ ಮನೆಯಲ್ಲೇ ಯೂಸ್ ಮಾಡುವಂಥ, ನಾವು ಡೈಲಿ ಯೂಸ್ ಮಾಡ್ತೀವಲ್ವ ಪದಾರ್ಥಗಳನ್ನ, ಅದನ್ನೇ ಯೂಸ್ ಮಾಡಿಕೊಂಡು ಕೆಲವೊಂದು ರೆಮಿಡಿಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ ಅಷ್ಟೇ, ಆಯಿತಾ. ಆದರೆ ನಾನು ಪ್ರತಿ ಬಾರಿ ಹೇಳೋ ಥರ ಗಾಯ್ಸ್, ನೀವು ಯಾವುದೇ ಒಂದು ರೆಮಿಡಿನ ಮಾಡ್ಕೋಬೇಕಾದ್ರೂ ಕೂಡ ನೀವು ಒಂದು ನಂಬಿಕೆಯಿಂದ ಮಾಡಬೇಕಾಗತ್ತೆ, ಸರಿನಾ. ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ಒಂದು ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ, ಸರಿನಾ. ಸುಮ್ಮನೆ ನೀವು ಬೇಕಾಬಿಟ್ಟಿಯೋ ಹೇಳಿದ ತಕ್ಷಣ ಮಾಡಿಬಿಟ್ರೆ ಆಗ್ಬಿಡುತ್ತಾ, ಈ ರೀತಿ ಒಂದು ಮನೋಸ್ಥಿತಿ ಮನೋಭಾವನೆ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಅದು ಆಗೋದಿಲ್ಲ ಗಾಯ್ಸ್, ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ನಿಜವಾಗ್ಲೂ ಒಳ್ಳೆಯದಂತೂ ಆಗೇ ಆಗುತ್ತೆ, ಸರಿನಾ. ಸೊ ಬನ್ನಿ ತಡ ಮಾಡ್ದೇ ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ಸು, ಹಾಗೆಯೇ ಯಾವ ವಾರ ಮಾಡಬೇಕು, ಹಾಗೆಯೇ ಯಾವ ಥರ ಮಾಡಬೇಕು, ಪ್ರತಿ ಒಂದೂ ಕೂಡ ನಾನು ಡೀಟೇಲ್ ಫುಲ್ಲು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ್ಯಾವ ರೀತಿ ಅಂತ, ಓಕೆನಾ. ದಯವಿಟ್ಟು ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಮಧ್ಯೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಿರ್ತೀನಿ, ಅದು ನಿಮಗೆ ಸ್ಕಿಪ್ ಆಗುತ್ತೆ, ಓಕೆನಾ. ಅದಕ್ಕೆ ಹೇಳ್ತಾ ಇರೋದು. ಸೊ ಬನ್ನಿ, ಈ ಒಂದು ರೆಮಿಡಿಯಿಂದ ಗಾಯ್ಸ್ ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಅಂದರೆ ದುಡ್ಡು ಕಾಸಿನ ಹಣದ ಸಮಸ್ಯೆ ಏನಾದರೂ ಎದುರಿಸ್ತಾ ಇದ್ದರೆ, ಓಕೆನಾ, ಅದರಿಂದ ನಿಮಗೆ ಮುಕ್ತಿ ಅನ್ನೋದು ಸಿಗುತ್ತೆ, ಓಕೆನಾ. ಸೊ ಇದ್ರ ಜೊತೆಗೆ ಹಣಕಾಸಿನ ತೊಂದರೆ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ, ಹಣಕಾಸಿನ ತೊಂದರೆ ನಿಮಗೇನಾದರೂ ಇದ್ದರೆ ಅದಕ್ಕೂ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ ಈ ಒಂದು ರೆಮಿಡಿಯಿಂದ. ಹಾಗೆಯೇ ಇದ್ರ ಜೊತೆಗೆ ನಿಮಗೆ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ, ನಿಮಗೆ ನೆಗೆಟಿವಿಟಿ ಇದ್ರೇ ಅಲ್ವಾ ಗಾಯ್ಸ್ ನಮಗೆ ಸಮಸ್ಯೆಗಳು ಅನ್ನೋದು ಕಾಡೋದು ಅಲ್ವಾ. ಸೊ ನಿಮ್ಗೆ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಒಂದು ರೆಮಿಡಿಯಿಂದ ನಿಮಗೆ ಪರಿಹಾರ ಅನ್ನೋದು ಸಿಗುತ್ತೆ, ಓಕೆನಾ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ, ಈ ಒಂದು ರೆಮಿಡಿನ ಬಂದು ಗಾಯ್ಸ್ ನೀವು ಶುಕ್ರವಾರ ಮಾಡ್ಕೊಳ್ಳಿ, ಸರಿನಾ. ನಾಳೆ ಶುಕ್ರವಾರ ಇದೆ, ಇವತ್ತು ಶುಕ್ರವಾರ ಅಲ್ವಾ. ಸೊ ಇವತ್ತು ಮಾಡ್ಕೋಬೋದು. ಇವತ್ತು ನಿಮ್ಗೆ ಏನಾದರೂ ವಿಡಿಯೋ ಸಿಕ್ಕಿದ್ರೆ ಇದನ್ನು ಸಂಜೆ ಮಾಡ್ಕೊಳ್ಳಿ, ಆಯಿತಾ. ಅಕಸ್ಮಾತ್ ನಿಮ್ಗೆ ಲೇಟಾಗಿ ಸಿಕ್ಕಿದ್ರೆ ಇದನ್ನು ಮಂಗಳವಾರ ಮಾಡ್ಕೋಬೋದು. ಮಂಗಳವಾರ ಮತ್ತು ಶುಕ್ರವಾರನೇ ನೀವು ಮಾಡಬೇಕು, ಬೇರೆ ವಾರಗಳಲ್ಲಿ ಮಾಡೋಕ್ಕಂತೂ ಹೋಗಬೇಡಿ. ಲಕ್ಷ್ಮೀ ವಾರ ಯಾವತ್ತಿರುತ್ತೋ ಅವತ್ತು ನೀವು ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ನೀವು ಅಮಾವಾಸ್ಯೆ ಉಣ್ಮೇಲೂ ಕೂಡ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ, ಓಕೆನಾ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ, ಸರಿನಾ. ಸಕ್ಕರೆ ಮತ್ತು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಕಲ್ಲುಪ್ಪು ಅನ್ನೋದು ತುಂಬಾ ಪರಮ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು, ಓಕೆನಾ ಗಾಯ್ಸ್. ನಾನು ಆಗಲೇ ಹೇಳ್ದಂಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಕಲ್ಲುಪ್ಪಿಗೆ ತುಂಬಾ ಒಂದು ಮಹತ್ವವಿದೆ. ಅದು ಒಂದು ಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ಬೋದು. ಯಾಕಂದರೆ ಕಲ್ಲುಪ್ಪು ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದು, ಮತ್ತು ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದ್ರಿಂದ ಕಲ್ಲುಪ್ಪಿಗೆ ಒಂದು ಮಹತ್ವವನ್ನು ಕೊಡ್ತೀವಿ. ಹಾಗೆಯೇ ಸಕ್ಕರೆನೂ ಕೂಡ ಅಷ್ಟೇ, ಆಯಿತಾ. ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಏನಾದರೂ ಎದುರಿಸ್ತಾ ಇದ್ದರೆ ಈ ಸಕ್ಕರೆ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ನಾನಿಲ್ಲಿ ಸಕ್ಕರೆ ಮತ್ತು ಉಪ್ಪನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಏನಂದರೆ ಗಾಯ್ಸ್, ಒಂದು ಉಪ್ಪು ಅನ್ನೋದು ನಿಮಗೆ ಏನಂದರೆ ಆಹಾರದ ರುಚಿನ ಹೆಚ್ಚಿಸದಲ್ಲದೆ ಉಪ್ಪು ಅನ್ನೋದು ಕೆಲವೊಂದು ತಂತ್ರಗಳಿಗೆ, ಕೆಲವೊಂದು ದೋಷ ಪರಿಹಾರಗಳಿಗೆ ಈ ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ, ಓಕೆನಾ. ಸೊ ಬನ್ನಿ ಈಗ ಯಾವ ರೀತಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಒಂದು ಗಾಜಿನ ಬೌಲ್ನ ತೊಗೊಂಡಿದ್ದೀನಿ, ಸರಿನಾ. ಏನಕ್ಕೆ ಮೇಡಮ್ ಯಾವಾಗಲೂ ಗಾಜಿನ ಬೌಲ್ನೇ ತೋರಿಸ್ತೀರಾ ಅಂತ ನೀವು ಕೇಳಬಹುದು. ಅಂದರೆ ಗಾಜಿಗೆ ಗಾಯ್ಸ್ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿನ ಎಳ್ಕೊಳ್ಳೋ ಶಕ್ತಿ ಈ ಒಂದು ಗಾಜಿಗೆ ಇದೆ, ಓಕೆನಾ. ಅದಕ್ಕೆ ನಾನು ಯಾವಾಗಲೂ ಗಾಜಿನಲ್ಲೇ ರೆಮಿಡಿಗಳನ್ನ ಮಾಡ್ಕೊಳ್ಳೋದು, ಓಕೆನಾ. ಸೊ ನೋಡಿ, ಇಲ್ಲಿ ಒಂದು ಗಾಜಿನ ಬೌಲ್ನ ನಾನು ತೊಗೊಂಡಿದ್ದೀನಿ. ಗಾಜಿನ ಬೌಲ್ ಒಳಗಡೆ ನೀವೇನು ಮಾಡಬೇಕು ಅಂತಂದರೆ, ನೋಡಿ ಇಲ್ಲಿ 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳಿ, ಸರಿನಾ. ಹಾಗೆಯೇ 1 ಸ್ಪೂನಷ್ಟು ನೀವು ಕಲ್ಲುಪ್ಪನ್ನ ಯೂಸ್ ಮಾಡಬೇಕಾಗತ್ತೆ. ಕಲ್ಲುಪ್ಪನ್ನ ಗಾಯ್ಸ್ ನೀವು ಆದಷ್ಟು ನೀವು ಅಡುಗೆಗೆ ಯೂಸ್ ಮಾಡ್ತೀರಲ್ಲ ಅದನ್ನು ಯೂಸ್ ಮಾಡಬೇಡಿ. ಈ ರೀತಿ ತಂತ್ರಗಳಿಗೆ ಅಂತಲೇ ಕಲ್ಲುಪ್ಪನ್ನ ಒಂದು ಸಪ್ರೇಟ್ ಒಂದು ಪ್ಯಾಕೆಟ್ನ ತೊಗೊಬಂದು ಇಟ್ಕೊಳ್ಳಿ, ಸರಿನಾ. ಈ ರೀತಿ ನೀವು ಕಲ್ಲುಪ್ಪನ್ನ 1 ಸ್ಪೂನಷ್ಟು ಸಕ್ಕರೆ ಹಾಗೆಯೇ 1 ಸ್ಪೂನಷ್ಟು ಕಲ್ಲುಪ್ಪನ್ನ ನೀವು ಹಾಕಬೇಕಾಗತ್ತೆ, ಸರಿನಾ. ಹಾಕ್ಬಿಟ್ಟು ಗಾಯ್ಸ್ ನೀವೇನು ಮಾಡಬೇಕು ಅಂತಂದರೆ, ಇದನ್ನು ನೀವು ಶುಕ್ರವಾರ ಬೆಳಗ್ಗೆನಾದರೂ ಮಾಡ್ಕೋಬೋದು, ಸಂಜೆನಾದರೂ ಮಾಡ್ಕೋಬೋದು. ಮಂಗಳವಾರನೂ ಅಷ್ಟೇ, ಬೆಳಗ್ಗೆನಾದರೂ ಮಾಡ್ಕೋಬೋದು, ಸಂಜೆನಾದರೂ ಮಾಡ್ಕೋಬಹುದು. ಅಂದರೆ ನಿಮಗೆ ಇದೇ ಟೈಮಿಂಗ್ಸಲ್ಲಿ ಮಾಡಬೇಕು, ಅದೇ ಟೈಮಿಂಗ್ಸಲ್ಲಿ ಮಾಡಬೇಕು ಅಂತ ಏನಿಲ್ಲ ಗಾಯ್ಸ್. ನೀವು ಯಾವಾಗ ಪೂಜೆನ ಮಾಡ್ಕೋತೀರಾ ಆವಾಗ ನೀವು ಪೂಜೆ ಎಲ್ಲ ಮುಗಿಸ್ಕೊಳ್ಳಿ ಮನೆಯಲ್ಲಿ, ಸರಿನಾ. ಮತ್ತು ಮಹಾಲಕ್ಷ್ಮಿಗೆ ಕೆಂಪು ಬಣ್ಣ ಹಾಗೆಯೇ ಹಸಿರು ಬಣ್ಣದ ಬಟ್ಟೆಗಳನ್ನ ತೊಟ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ, ಓಕೆನಾ. ಸೊ ಅದ್ರ ಜೊತೆಗೆ ನೀವು ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು. ಸ್ವಚ್ಛತೆ ಎಲ್ಲಿರುತ್ತೋ ಖಂಡಿತವಾಗ್ಲೂ ಮತ್ತು ಮಹಾಲಕ್ಷ್ಮಿ ಅಲ್ಲಿ ನೆಲೆಸಿರ್ತಾರೆ.
ಸರಿನಾ. ಸೊ ನೋಡಿ ನಾನಿಲ್ಲಿ ಇದ್ರ ಜೊತೆಗೆ ನಾನು 5 ಲವಂಗನ ನಾನು ತೊಗೊಂಡಿದ್ದೀನಿ ಆಯಿತಾ. ಮನೆಯಲ್ಲಿ ಏನಂದರೆ ಗಾಯ್ಸ್, ಹಣ ಅನ್ನೋದನ್ನ ಅಭಿವೃದ್ಧಿ ಆಗಬೇಕು, ಹಣ ಅನ್ನೋದು ಧನ ಪ್ರಾಪ್ತಿ ಆಗಬೇಕು, ಮನೆಯಲ್ಲಿ ನಾನಾ ಮೂಲೆಗಳಿಂದ ಹಣ ಅನ್ನೋದು ಬರಬೇಕು ಅಂತಂದರೆ ಈ ರೀತಿ ನೀವು ಲವಂಗನ ಯೂಸ್ ಮಾಡಬೇಕು. ಲವಂಗನ ನಾವು ಯೂಸ್ ಮಾಡೋದ್ರಿಂದ ಮನೆಯಲ್ಲಿ ಧನ ಸಂಪತ್ತು ಜಾಸ್ತಿ ಆಗುತ್ತೆ ಆಯಿತಾ. ನಾನಾ ಮೂಲೆಗಳಿಂದ ನಿಮಗೆ ದುಡ್ಡು ಬರುತ್ತೆ, ಹಣ ಅನ್ನೋದು ವೃದ್ಧಿ ಆಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ ರೀತಿ ಚೆನ್ನಾಗಿರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ. ಈ ರೀತಿ ಮೊಗ್ಗಿರಬೇಕು ಸರಿನಾ. ಮೊಗ್ಗನ್ನ ನೋಡ್ಬಿಟ್ಟು ನೀವು ತೊಗೋಬೇಕಾಗುತ್ತೆ. 5 ಲವಂಗನ ನೀವು ಇದ್ರ ಜೊತೆ ಸೇರಿಸ್ಕೊಳ್ಬೇಕು. ನೋಡಿ 5 ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ 1 ರೂಪಾಯಿ ಕಾಯಿನ್ನ ನಾನು ತೊಗೊಂಡಿದ್ದೀನಿ ಸರಿನಾ. 1 ರೂಪಾಯಿ ಅಂತ ಅಂದರೆ ಗಾಯ್ಸ್ ಏನಂದರೆ 1 ಅನ್ನೋದು ಸಿದ್ಧಿ ಆಯಿತಾ. ಯಾವುದೇ ಒಂದು ನೀವು ಕಾರ್ಯನ ಮಾಡಬೇಕಾದ್ರೂ ಕೂಡ 1 ರೂಪಾಯಿ ಅನ್ನೋದಕ್ಕೆ ತುಂಬಾ ಒಂದು ವ್ಯಾಲ್ಯೂ ಇದೆ ಸರಿನಾ. ಅದ್ರ ಜೊತೆಗೆ ಯಾವುದೇ ಒಂದು ಈ ರೀತಿ ತಂತ್ರಗಳಾಗಿರ್ಬೋದು, ಪೂಜೆಗಳನ್ನ ಮಾಡಬೇಕಾದ್ರೂ ಕೂಡ ಜಯ ಅನ್ನೋದು ನಿಮಗೆ ಸಿಗಬೇಕು ಅಂತಂದರೆ 1 ರೂಪಾಯಿನ ನೀವು ಯೂಸ್ ಮಾಡಬೇಕಾಗತ್ತೆ. ನೋಡಿ ನಾನಿಲ್ಲಿ 1 ರೂಪಾಯಿ ಕಾಯಿನ್ನ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಓಕೆನಾ. ಇಷ್ಟಾದಮೇಲೆ ಗಾಯ್ಸ್ ನೀವು ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಗಾಜಿನ ಬೌಲ್ನ ತೊಗೊಂಡು 1 ಸ್ಪೂನಷ್ಟು ಸಕ್ಕರೆ, 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀವು 5 ಲವಂಗ ಹಾಗೆಯೇ 1 ರೂಪಾಯಿ ಕಾಯಿನ್ನ ನೀವು ತೊಗೊಂಡೋಗ್ಬಿಟ್ಟು ನೀವು ಮತ್ತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಒಂದು ಪ್ಲೇಟ್ನ ಹಿಡಿ, ಪ್ಲೇಟ್ ಮೇಲೆ ಇದನ್ನು ಇಡಬೇಕಾಗತ್ತೆ. ಇದನ್ನು ಕೈಯಲ್ಲಿ ಹಿಡ್ಕೊಂಡು ಮತ್ತು ಮಹಾಲಕ್ಷ್ಮಿಗೆ ಸಂಕಲ್ಪನ ಮಾಡ್ಕೊಳ್ಳಿ. ಅಂದರೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಮನೇಲಿ, ನೀವು ಏನು ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದೀರಾ, ಈಗ ನಿಮಗೆ ಹಣಕಾಸಿನ ಸಮಸ್ಯೆ ಇದೆಯಾ ಅದನ್ನು ಕೇಳ್ಕೊಳ್ಳಿ. ಹಾಗೆಯೇ ಆರೋಗ್ಯದ ಸಮಸ್ಯೆ ಏನಾದರೂ ಬಳಲ್ತಾ ಇದ್ದೀರಾ ಅದನ್ನು ಕೂಡ ಕೇಳ್ಕೊಳ್ಳಿ. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಗಾಯ್ಸ್, ಡಾಕ್ಟ್ರಿಗೆಲ್ಲ ತೋರಿಸ್ತಾರೆ ಅಂದರೂ ಕೂಡ ಡಾಕ್ಟ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಅಂದರೂ ಕೂಡ ಅವ್ರಿಗೇನೋ ಒಂಥರ ನೆಮ್ಮದಿ ಇರೋದಿಲ್ಲ, ಏನೋ ಒಂಥರ ಕಾಡ್ತಾ ಇರುತ್ತೆ. ಅದು ಯಾಕೆ ಹಂಗಾಗುತ್ತೆ ಅಂತ ಅಂದರೆ ಗಾಯ್ಸ್, ಕೆಲವೊಬ್ರು ಏನಂತಂದರೆ ಒಂದು ನೆಗೆಟಿವಿಟಿ ಮನೆಯಲ್ಲಿ ಸೇರಿಕೊಂಡಿದ್ರೆ ಆ ಥರನೂ ಕೂಡ ಆಗುತ್ತೆ. ಇಲ್ಲ ಅಂತಂದರೆ ರೋಡಲ್ಲೆಲ್ಲ ಹೋಗ್ತಾ ಇರ್ತೀರ, ಯಾರೋ ಏನೋ ಮಾಡಿಬಿಟ್ಟು ಹಾಕಿರ್ತಾರೆ, ಅದನ್ನು ತುಳಿದು ಬಿಟ್ಟಿದ್ರೆ ಗೊತ್ತಿದ್ದೇನೋ ತುಳಿದ್ಬಿಟ್ಟಿರ್ತೀವಿ ಅಲ್ವಾ, ಆವಾಗಲೂ ಕೂಡ ನಿಮಗೆ ಈ ರೀತಿ ಆರೋಗ್ಯದ ಸಮಸ್ಯೆಯನ್ನು ಅನ್ನೋದು ಕಾಡ್ತಾ ಇರುತ್ತೆ ಸರಿನಾ. ಅದಕ್ಕೆ ಹೇಳಿದ್ದು, ನಿಮ್ಗೇನು ಸಮಸ್ಯೆ ಇದೆ ಅದನ್ನು ನೀವು ಮತ್ತು ಮಹಾಲಕ್ಷ್ಮಿ ಮುಂದೆ ಈ ಒಂದು ಬೌಲ್ನ ಇಟ್ಕೊಂಡು ನೀವು ಸಂಕಲ್ಪನ ಮಾಡ್ಕೋಬೇಕು. ಈ ಒಂದು ರೆಮಿಡಿನ ನಾನು ಇದೇ ಉದ್ದೇಶಕ್ಕೆ ಮಾಡ್ತಾಯಿದ್ದೀನಿ ತಾಯಿ, ನನ್ನ ಕಷ್ಟಗಳನ್ನ ಕಳಿ ತಾಯಿ ಅಂತ. ನಿಮ್ಗೇನು ಕಷ್ಟ ಇದೆ ಅದನ್ನು ಕೇಳಿಕೊಂಡು ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಟುಬಿಟ್ಟು ಇದಕ್ಕೂ ಕೂಡ ಗಂಧದ ಕಡ್ಡಿನಲ್ಲಿ ಬೆಳಗಿ, ಹಾಗೆಯೇ ಆರತಿ ಬೆಳಗ್ಗೆ ಕರ್ಪೂರದ ಆರತಿನೂ ಕೂಡ ಇದ್ರಕ್ಕೆ ಬೆಳಗ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಸರಿನಾ. ಮಾಡಿಕೊಂಡು ಗಾಯ್ಸ್ ನೀವು ಇದನ್ನು ನೀವು 7 ದಿನ ಸರಿನಾ, 7 ದಿನ ನೀವು ಇದನ್ನು ನಿಮ್ಮ ದೇವ್ರ ಮನೆಯಲ್ಲೇ ಇಟ್ಕೋಬೇಕು ಸರಿನಾ. ಅಂದರೆ ಗಂಡಸರೇ ಮಾಡಬೇಕಾ ಮೇಡಮ್, ಹೆಂಗಸರೇ ಮಾಡಬೇಕಾ ಮೇಡಮ್ ಅಂತ ಏನಿಲ್ಲ, ಗಂಡಸರು ಕೂಡ ಮಾಡ್ಬೋದು ಈ ಒಂದು ರೆಮಿಡಿನ, ಹಾಗೆಯೇ ಹೆಂಗಸರು ಕೂಡ ಮಾಡ್ಬೋದು. ಆದರೆ 7 ದಿನ ನೀವು ಕಂಟಿನ್ಯೂಸ್ ಆಗಿ ಈ ಒಂದು ರೆಮಿಡಿ ಮಾಡಿರ್ತೀರ ಅಲ್ವಾ, ಈ ಒಂದು ಬೌಲಿಗೆ ಒಳಗಡೆ ಇರೋದಿಗೆಲ್ಲ ಹಾಕ್ಬಿಟ್ಟು ನೀವು ಇದಕ್ಕೆ ಯಾವ ರೀತಿ ನೀವು ಪೂಜೆ ಮಾಡ್ತೀರಾ ಅದೇ ರೀತಿ ಡೈಲಿ ಇದಕ್ಕೆ ನೀವು ಪೂಜೆನ ಮಾಡಬೇಕು. 7 ದಿನ ಪೂಜೆ ಮಾಡಿ ಗಾಯ್ಸ್. ನೋಡಿಬೇಕಾದ್ರೆ ನೀವು ಡೇ 1 ಸ್ಟಾರ್ಟ್ ಮಾಡಾದ್ಮೇಲೆ ನೋಡ್ಕೊಳ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಗುಡ್ ರಿಸಲ್ಟ್ ಸಿಗುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ಹೌದು ಮೇಡಮ್, ನೀವು ಹೇಳಿದ್ದು ನಮಗೆ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ಸುಮಾರು ಜನ ಆಲ್ರೆಡಿ ನನಗೆ ಕಮೆಂಟ್ನ ಮಾಡ್ತಾ ಇದ್ದೀರಾ. ಹಾಗೆಯೇ ಈ ಒಂದು ರೆಮಿಡಿಗೂ ಕೂಡ ನನಗೆ ಕಮೆಂಟ್ನ ಖಂಡಿತವಾಗ್ಲೂ ಮಾಡ್ತೀರಾ ಆಯಿತಾ. ಅಂದರೆ ನೀವು ಸ್ಟಾರ್ಟ್ ಮಾಡ್ತೀರಲ್ಲ ಅವತ್ತಿನ ದಿನವೇ ಸ್ವಲ್ಪ ನಿಮಗೆ ಸುಧಾರಿಸ್ಕೊಂಡು ಹೋಗ್ತೀರಾ. 7 ದಿನದಲ್ಲಿ ಗಾಯ್ಸ್ ನಿಮಗೆ ನೋಡಿಬೇಕಾದ್ರೆ ನೀವು ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ ಸರಿನಾ. ನಾನಾ ಮೂಲೆಗಳಿಂದ ನಿಮಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೂ ಕೂಡ ಅದು ಕೂಡ ಕ್ಲಿಯರ್ ಆಗುತ್ತೆ. ನೋಡಿಬೇಕಾದ್ರೆ ಟ್ರೈ ಮಾಡಿ. ಆದರೆ ನಾನು ಪ್ರತಿ ಸಲ ಹೇಳೋ ಥರನೇ ನಂಬಿಕೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ನಂಬಿಕೆ ಇಟ್ಕೊಂಡು ಮಾಡಬೇಕು ಸರಿನಾ. ಸೊ ಇಷ್ಟೇ ಗಾಯ್ಸ್ ಆಯಿತಾ. ಇದನ್ನು ನೀವು ಸಂಕಲ್ಪ ಮಾಡಿಕೊಂಡು ನೀವು ಅದಾದಮೇಲೆ 7 ದಿನ ಆದಮೇಲೆ ನೀವೇನು ಮಾಡಬೇಕು ಅಂತಂದರೆ ಈ 1 ರೂಪಾಯಿ ಕಾಯಿನ್ ಇದೆಯಲ್ಲ, ಈ ಕಾಯಿನ್ನ ನೀವು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಸರಿನಾ. ಇಲ್ಲ ಅಂತಂದರೆ ಕ್ಯಾಶ್ ಬಾಕ್ಸ್ನಲ್ಲಿ ಇದನ್ನು ಇಟ್ಕೊಳ್ಳಿ ಕಾಯಿನ್ನ. ಇನ್ನು ಮಿಕ್ಕಿದ್ದು ಈ ಉಪ್ಪು ಮತ್ತು ಸಕ್ಕರೆ ಹಾಗೆಯೇ ಈ ಇದೆಯಾ ನೋಡಿ ಲವಂಗ, ಈ ಲವಂಗನ ಎಲ್ಲನೂ ಕೂಡ ತೊಗೊಂಡೋಗ್ಬಿಟ್ಟು ನೀವು ಯಾರು ತುಳಿದಿರುವಂಥ ಜಾಗಕ್ಕೆ ಯಾವುದಾದ್ರೂ ಒಂದು ಗಿಡದ ಹತ್ರ ನೀವು ಹಾಕ್ಬಿಡಿ ಸರಿನಾ. ಗಿಡದ ಹತ್ರ ಹಾಕ್ಬಿಟ್ಟು ಬಂದು ಈ ಬೌಲ್ನ ಮತ್ತೆ ವಾಶ್ ಮಾಡಿ ಮತ್ತೆ ನೀವು ಈ 7 ದಿನ ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ಬೋದು. ಆದರೆ ಬೇರೆ ಯೂಸ್ ಮಾಡಬೇಕು ನೀವು ಕಲ್ಲುಪ್ಪು ಹಾಗೆಯೇ ಸಕ್ಕರೆನ ಸರಿನಾ. ಸಕ್ಕರೆ ಹಾಗೆ ಲವಂಗ ಕಾಯಿನ್ನು ಅಷ್ಟೇ ನೀವು ಬೇರೆ ಕಾಯಿನ್ನ ಯೂಸ್ ಮಾಡಬೇಕಾಗತ್ತೆ. ಈ ಕಾಯಿನ್ನ ನೀವು ತೊಗೊಂಡೋಗ್ಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ಸರಿನಾ.
ಇಷ್ಟು ಮಾಡ್ಕೊಳ್ಳಿ ಗಾಯ್ಸ್. ನೋಡಿ ಬೇಕಾದರೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ನಿಜವಾಗ್ಲೂ ಒಳ್ಳೆಯದಾಗಿ ಆಗುತ್ತೆ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಯಾವ ರೀತಿ ನಿಮಗೆ ವೀಡಿಯೋಸ್ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ನಿಜವಾಗ್ಲೂ ಆ ವಿಡಿಯೋನ ಮಾಡೇ ಮಾಡ್ತೀನಿ. ಏನಾದ್ರು ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಅದಕ್ಕೂ ನಾನು ರಿಪ್ಲೈ ಖಂಡಿತವಾಗ್ಲೂ ಮಾಡ್ತೀನಿ. ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ರಿಪ್ಲೈ ಬರ್ತಾ ಇದೆ, ಕಮೆಂಟ್ಸ್ ಕೂಡ ಬರ್ತಾ ಇದೆ. ನಮಗೆಲ್ಲರಿಗೂ ಕೂಡ ವರ್ಕೌಟ್ ಆಗ್ತಿದೆ ಮೇಡಮ್ ನಿಮ್ಮ ರೆಮಿಡಿಗಳು ಅಂತ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ ಲೈಕ್ ಕೊಡೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ಕೂಡ ನನ್ನ ಸಬ್ಸ್ಕ್ರೈಬರ್ ಆಗಿರಬಹುದು. ಹಾಗೆಯೇ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ, ನಿಮ್ಮ ಮನೆಗೂ ಬಂದು ಕೂಡ ನೆಲೆಸಲಿ. ಸರಿನಾ? ನಿಮ್ಮ ಕಷ್ಟಗಳನ್ನೆಲ್ಲ ಕಳೀಲಿ, ಕಷ್ಟಗಳೆಲ್ಲ ನಿಮಗೂ ಕೂಡ ದೂರ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.